ಜಗತ್ತಿನ ಜನರ ಮೇಲಿನ ಕಾಳಜಿ, ಜ್ಞಾನ, ಬುದ್ಧಿ ಅಗಾಧ. ಜಗಜ್ಜನನಿಯಾದ ತಾಯಿ ಜನರನ್ನು ರಕ್ಷಿಸುವುದನ್ನು ಬಿಟ್ಟು ಸಂಹಾರದ ಕಾರ್ಯವನ್ನು ನಡೆಸಿರುವುದನ್ನು ಕಂಡು ಕಳವಳಗೊಂಡ ಬಾಲಕ ಜೂತದ ರೊಟ್ಟಿ ತಾಯಿಯನ್ನ ಸೋಲಿಸಿ ಲಲಿತೆಯ ಸಾವಿರ ನಾಮವನ್ನು ಹೇಳುತ್ತಾ ಅವಳನ್ನು ಶ್ರೀಚಕ್ರದಲ್ಲಿ ಸ್ಥಾಪಿಸಿ ಉಗ್ರ ರೂಪಿಯಾದ ದೇವಿಯನ್ನ ಸಾತ್ವಿಕ ರೂಪಗೊಳಿಸಿದ. ಹಾಗಾದರೆ ಆ ದೇವಿ ಯಾರು? ಅವಳೇ ಮಧುರೆಯ ಮೀನಾಕ್ಷಿ. ಆ ಪುಟ್ಟ ಬಾಲಕನೇ ಜಗತ್ತಿನ ಪ್ರಥಮ ತತ್ವಜ್ಞಾನಿ ಎನಿಸಿದ. ಪರಶಿವನ ಅಂಶವಾದ ಸನಾತನ ಹಿಂದೂ ಧರ್ಮವನ್ನು ರಕ್ಷಿಸಿ ಬೆಳೆಸಿದ ಜಗದ್ಗುರು ಆದ ಶಂಕರಾಚಾರ್ಯ. ಹಾಗಾದರೆ ಅವರು ಶ್ರೀಚಕ್ರದಲ್ಲಿ ದೇವಿಯನ್ನು ಹೇಗೆ ಸ್ಥಾಪಿಸಿದರು ಎನ್ನುವುದರ ವಿವರವೇ ಶ್ರೀಚಕ್ರದ ಮಹಿಮೆ ಸ್ತುತಿ. ವಿಘ್ನ ವಿನಾಶನ ವನದಲ್ಲಿ ನೆನೆಯುತ್ತ ಸದ್ಗುರು ಚರಣಕ್ಕೆ ನಮಿಪೇನಾ. ವಿಘ್ನ ವಿನಾಶನ ವನದಲ್ಲಿ ನೆನೆಯುತ್ತ ಸದ್ಗುರು ಚರಣಕ್ಕೆ ನಮಿಪೇನಾ. ಜಗದಂಬಿಕೆ ಪದ ಕಮಲಕ್ಕೆ ಎರಗುತ್ತ ಶ್ರೀಚಕ್ರದ ಮಹಿಮೆಯ ಸ್ತುತಿಗೆ. ಎಂಟರ ವಯಸ್ಸಿನ ಶಂಕರರಂದು ಬಂದರು ಮಧುರಾ ಪಟ್ಟಣಕ್ಕೆ. ಧರ್ಮದ ಕಾರ್ಯವ ಮನದಲ್ಲಿ ಚಿಂತಿಸಿ ನಡೆದರು ಅರಸನ ಅರಮನೆಗೆ. ಬಂದಾರತಿಯನ್ನು ಚಂದ್ರದಿ ಪೂಜಿಸಿ ನಿಂದ ಅರಸನು ಕರಸುತ್ತಲೀ. ಹಿರಿಯುತ ದೇವಿಯ ತಾಮಸ ಕಾರ್ಯವು ದೂರದ ಕಾರಣವರಿಯುತ್ತಲೀ. ಗಮನದಿ ಯೋಚಿಸಿ ಗೂಢದಿ ಚಿಂತಿಸಿ ಸಂಕಲ್ಪಿಸಿ ಜಗಮಂಗಳಕ್ಕೆ. ನಡೆದರು ಕೇಳದೆ ನಡೆದರು ಭರದಿ ಮೀನಾಕ್ಷಿಯವರ ಮಂದಿರಕ್ಕೆ. ಶ್ರೀಮತ್ಸುಂದರಿ ಶ್ರೀ ಮಧುರಾಂಬಿಕೆ ಮೀನಾಕ್ಷಿಯ ಆಲಯದೊಳಗೆ. ಸಂಧ್ಯಾ ಕಾಲದಿ ಧ್ಯಾನಿಸುತ್ತಿದ್ದರು ಶಿವೆಯ ಸ್ವರೂಪವ ಮನದೊಳಗೆ. ಆ ಸಮಯದಿ ಮೀನಾಕ್ಷಿಯು ತನ್ನ ತಾಮಸ ರೂಪದಿ ಪುರದೊಳಗೆ ಸಂಚರಿಸಲು ಕಾಯುತ್ತಲಿದ್ದಳು. ಸರಿರಾತ್ರಿಯ ಆ ದಿನ
ಬಂದು ಲೀಲೆಯ ನೋಡುತ್ತ ನಗು ನಗುತ್ತಾ ಮಂಗಳವಾಗಲಿ ಸರ್ವರಿಗೆನ್ನುತ್ತ ಅಭಯ ಕರದಲ್ಲಿ ವಿರಾಜಿಸಿದ ದೇವತೆಗಳು ಸುರಲೋಕಗಳಿಂದ ಹೂಮಳೆ ಕರೆಯಲು ಅಂಬರದಿಂದ ಮಾತೆಯ ಆಟವ ನೋಡುವ ನಾರದ ಗೀತೆಯ ಪಾಡಿದ ಮುದರಿಂದ ಸಂಖ್ಯಾಶಾಸ್ತ್ರದಿ ಮೊದಲಾಗಿದ್ದರು ಪಗಡೆಯ ಆಟವು ಗುಡಿಯಲ್ಲಿ ಸಡಗರದಿಂದ ಕುಳಿತಾರೆ ಸಮಯವೇ ಮರೆಯಿತು ಕ್ಷಣದಲ್ಲಿ ಆಡುವ ಸಮಯದಿ ಅತಿವರ ಸ್ತುತಿಸಿದ ಲಲಿತೆಯ ಸಾಸಿರ ನಾಮವನು ತಾಮಸ ರೂಪವ ಸೌಮ್ಯಗೊಳಿಸಲು ರಚಿಸಿದರು ಶ್ರೀಚಕ್ರವನು ಶ್ರೀಮಾತೆಯು ನೀ ಮಹಾರಾಜಿ ಶ್ರೀಮತ್ಸಿಂಹಾಸನದೊಡನೆ ಬ್ರಹ್ಮಾಂಡವ ಉದರದಿ ಜನಿಸಿರುವೆ ಹೃದಯೇಶ್ವರಿಗೆ ಜಗ ಪ್ರಣತಿ ವೇದವು ನೀನೇ ನಾದವು ನೀನೇ ಜ್ಯೋತಿಯು ನೀನೇ ಲಲಿತಾಂಬೆ ಶಕ್ತಿಯು ನೀನೇ ತತ್ವವು ನೀನೇ ವಿಶ್ವವು ನೀನೇ ಶರಣೆಂಬೆ ಲಲಿತೆಯ ಸಾಸಿರ ನಾಮವ ಪಾಡುವ ತಾಮಸ ರೂಪವ ನೀಡುತ್ತಲೀ ಶ್ರೀಚಕ್ರವನೇ ರಚಿಸುತ್ತಲಿದ್ದರು ನೀನಾಕಿಯ ಸನ್ನಿಧಿಯಲ್ಲಿ ಸ್ತುತಿಯನ್ನು ಕೇಳುತ್ತ ಪರವಶಗೊಳ್ಳುತ್ತ ಸಂಭ್ರಮದಿಂದಲೇ ಮೈ ಮರೆತು ಆಡುತ್ತಲಿರುತ್ತಿರೆ ಕಾಲವು ಉರುಳಿ ಬಾಲಶಂಕರಗೆ ಮನಸೋತು ಯಾಮದ ಧ್ವನಿಯನ್ನು ಕೇಳಿದ ಅಂಬಿಕೆ ಬೆಚ್ಚಿದಳಾಕ್ಷಣ ಮನದಲ್ಲೇ ಸಂಹಾರದ ಕರ್ತವ್ಯವು ಮರೆಯಿತು ಯತಿವರ ಮಾಡಿದ ಸ್ತುತಿಯಲ್ಲೇ ಜಯ ಅಪಜಯಗಳ ದ್ವಂದ್ವನಿಸಿರುವಿ ಬಾಲನ ನೋಡುತ್ತ ಮಮತೆಯಲಿ ಕರುಣಾಸಾಗರಿ ಶಂಕರಿ ಶುಭಕರಿ ಹರಸಿದಳದಿ
ಪರಶಿವನಾನುಡಿ ಕೇಳಿದ ಅಂಬಿಕೆ ಹರುಷವಗೊಂಡಳು ಮನದೊಳಗೆ. ತಮಸಲು ನೀಗುತ್ತ ಮಾತ್ರ ಸ್ವರೂಪ ನೆಲೆಯಾದಳು ಮಂಡಲದೊಳಗೆ. ಯತಿವರ ರಚಿಸಿದ ಶ್ರೀಚಕ್ರದಲ್ಲಿ ಶಿವಪಾರ್ವತಿಯರು ನೆಲೆಸುತ್ತಲಿ. ಬಾಲಶಂಕರನ ಜಾನೆಗೆ ಒಲೆಯುತ್ತ ಹರಸುತ್ತಲಿದ್ದರು ಗುಡಿಯಲ್ಲಿ. ಇಷ್ಟಾಗತಿಯರು ನೆನೆಯುತ್ತ ಅರಸನು ಶತಪಥ ತಿರುಗಿದ ತಿರುಳಲ್ಲಿ. ಅರಳುವ ಹೂವಿನ ಪರಿಹ ಬಾಲನ್ ಬಲಿಯಾದೆ ಮಂದಿರದಲ್ಲಿ. ಮನದಲ್ಲಿ ಕೊರಗುತ್ತ ಕರಗಳ ಮುಗಿಯುತ್ತ ದೊರೆಯುಂಡಾದನು ಚಿಂತೆಯಲಿ. ವಿಷಯದು ಮೂಡಲು ಚಡಪಡಿಸುತ್ತಲೇ ಧಾವಿಸಿ ಗುರಿಯ ನಾದಿರಲಿ. ನೂತನ ಶ್ರೀಚಕ್ರದ ಮಧ್ಯದಲ್ಲಿ ಶಿವಶಕ್ತಿಯರನ್ನು ನೋಡುತ್ತಲಿ. ಸ್ತುತಿಗಳ ಪಾಡುತ್ತಲಿ ಆಯತಿವರ ಹೃದಯವು ತುಂಬಿತು ಹರ್ಷದಲ್ಲಿ. ಸಾರ್ಥಕವಾಯಿತು ನರ ಜನ್ಮವಿದು ಯತಿವರ ನಿಮ್ಮ ಕೃಪೆಯಿಂದ. ಶಿವ ಪಾರ್ವತಿಯರ ಒಲುಮೆಯು ದೊರೆಯಿತು ನಿಮ್ಮ ತಪಸ್ಸಿನ ಫಲದಿಂದ. ಆತುರ ಗಂಗೆಯ ತೆರದಲ್ಲಿ ಹರಿಯಿತು ನಯನಗಳಿಂದ ಜಲಧಾರೆ. ಮಾತೆಯ ರೂಪವ ಎದುರಲ್ಲಿ ನೋಡುತ್ತ ಪರವಶನಾದನು ಪಾಂಡೆ ದೊರೆ. ಅರಸನೆ ನಿನ್ನ ಕುಲದಾದೇವಿ ತಾಮಸ ರೂಪವ ತೊರೆದಿವಳು. ಸುಂದರೇಶ್ವರನ ಸಹಿತ ಮಾತ ಸ್ವರೂಪದಿ ನೆಲೆಸುವಳು. ಲಲಿತೆಯ ಸಾತಿರ ನಾಮವ ಪಾಡುತ್ತ ಶ್ರೀಚಕ್ರದ ಮಂಡಲವನ್ನು. ಪೂಜಿಪ ಮನುಜನು ಪಡೆವನು ಎಂದು ಇಹ ಪರ ಸುಖ ಸಂಪದವನ್ನು. ಈ ಪರಿವರಗಳ ನೀರಿದ ಪರಶಿವ ಮರೆಯಾದನು ಆಲಯದಲ್ಲಿ. ಮಾತೆಯ ಕೃಪೆಯನ್ನು ಪಡೆಯುತ್ತ ಅರಸನು ಮರಳಿದ ನದಿ ಸಂತಸದಲ್ಲಿ. ದೇವಿಯ ಪ್ರೇಮದಿ ನೋಡುತ್ತ ನಕ್ಕಳು ಬಾಲಯತಿಯ ಚಾಣಾಕ್ಷತನ. ಅದ್ಭುತವಾಗಿಯೇ ದಾನವನಿತ್ತಳು ದೊರಕಿತು ಕೈವಲ್ಯದ ಸದನ. ಈಶನೌಷಧ ಬಾಲಕ ನೀನು ಕೇಳಲಿಯ ಮಗು ವರವನ್ನು. ಕಾಯಲಿ ಬಾಲಕನಾದರೂ ಅರಿವನು ಬ್ರಹ್ಮಜ್ಞಾನಿಯೇ ಕೇಳಿನ್ನು. ಒಳಗೊಳಗೆಲ್ಲ ಬೆಳಗುವ ಜ್ಯೋತಿ ಜ್ಯೋತಿಗಳೊಡಗಿ ನೀನಮ್ಮ. ಆತ್ಮಜ್ಯೋತಿಯ ಬೆಳಗುತ್ತ ಬ್ರಹ್ಮ ನಂದವ ಶರಣರಿಗಿರಿಯಮ್ಮ. ಶ್ರೀವಿದ್ಯಾಪರ ಶಿವನ ಭಾಂಗಿತೆ ಇಂದ್ರಿಯಾಕ್ಷರಿ ಯೋಗ ಪ್ರದೆ. ಸೋಹಂ ಭಾವತಿ ಗುರಿಯೊಳು ನೆಲೆಸಿದ ಆತ್ಮಜ್ಞಾನಾನಂದ ಸುಧೆ. ಸ್ತುತಿಸುತ್ತ ಸ್ವಾನಂದಾಮೃತ ಸವಿಯುತ್ತ ಕೇಳಿದಳಂದು ಬಯಕೆಯನು. ನಿನ್ನಾರಾಧನೆ ಮಾಡುವ ಮನುಜರ ಪಡೆಯಲಿ ನಿಜ ಸುಖ ಶಾಂತಿಯನು. ನನ್ನ ದೇಹದ ಪತನವದಾಗಲಿ ಅಂಬಿಕೆ ನಿನ್ನ ಪಾದದಲ್ಲೇ. ಎಂದಿಗೂ ಯಾರಿಗೂ ತಿಳಿಯದ ಕರದ ಜನ್ಮದ ಕೊನೆಯದು ಗೌಪ್ಯದಲ್ಲೇ. ಬಯಕೆಯ ಸಲ್ಲಿಸಲು ಬ್ರಹ್ಮಜ್ಞಾನಿಯು ಅನುಗ್ರಹವಿತ್ತಳು ಆ ದೇವಿ. ಧನ್ಯನು ನಾನು